ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೆಯಾ ಲೇಲೆ ಸುಮ್ಮನೆ ಹಳೆದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವೋ. ಈಗ ನೀನು ಏನ್ ಹೇಳಕ್ ಬಂದಿದ್ಯಾ ಅದನ್ನ ಬಿಡಿಸಿ ಹೇಳಪ್ಪ. ಬೇಡ ದೊಡ್ಡಪ್ಪ, ನಾಟಕ ಮಾಡಬೇಡ. ನೀನು ಚಿಕ್ಕಂದಿನಿಂದ ನಿನ್ನ ನೋಡ್ಕೊಂಡೇ ಬೆಳೆದವ್ ನಾನು. ನೀನ್ ಯಾವಾಗ ಹೇಗಿರ್ತೀಯ, ಯಾರ ಜೊತೆ ಹೇಗ್ ಆಡ್ತೀಯ, ನಿನ್ನ ಎದುರು ಹಾಕೊಂಡವ್ರನ್ನ ಏನ್ ಮಾಡ್ತೀಯ ಅನ್ನೋದನ್ನ ಕಣ್ಣಾರೆ ನೋಡ್ಕೊಂಡ್ ಬೆಳೆದಿರೋನ್ ನಾನು. ಒಂದು ಕಾಲದಲ್ಲಿ ಗೂಳಿ ಕೊಂಬಿಟ್ಕೊಂಡು ಎಷ್ಟು ಅಮಾಯಕ ಜನರನ್ನ ಸಾಯಿಸಿಲ್ಲ ನೀನು. ಈಗ ರಕ್ತ ಸಂಬಂಧದ ಮೇಲೆನೆ ಪ್ರತೀಕಾರ ಹುಟ್ಕೋತಾ ನಿನ್ಗೆ. ಹೇ, ಯಾರೋ ನಿನ್ನ ತಲೆಗೆ ಇಲ್ಲದೇ ಇರೋಂತ ವಿಚಾರನ ತುಂಬಿ ಕಳಿಸಿದ್ದಾರೆ. ಅದಕ್ಕೆ ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತಾ ಇದೀಯಾ? ದೊಡ್ಡಪ್ಪ, ಈ ನಸ್ಗುನ್ನಿ ಆಟ ಎಲ್ಲ ನನ್ನ ಹತ್ರ ಬೇಡ ಅಂತ ಹೇಳ್ತಾ ಇದ್ದೀನಿ. ನನ್ಗಿರೋದು ಒಬ್ಬಳೆ ಮಗಳು. ಅವಳಿಗೇನಾದ್ರೂ ಆಗಿ ಅದು ನಿನ್ನಿಂದಾನೇ ಆಗಿದೆ ಅನ್ನೋದು ಗೊತ್ತಾದ್ರೆ ನಿಮ್ಮ ಇಡೀ ವಂಶನ ನಿರ್ವಂಶ ಮಾಡ್ಬಿಡ್ತೀನಿ. ಲೇ ನಾಗೇಂದ್ರ, ನೀನ್ ನಿಜವಾಗ್ಲೂ ತಪ್ಪು ತಿಳ್ಕೊಂತ ಇದೀಯ ಕಣೋ. ಊರಲ್ಲೆಲ್ಲ ಒಂದೇ ಸುದ್ದಿ, ನಿನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ. ಅಷ್ಟು ಬಿಟ್ರೆ ನನಗೆ ಬೇರೆ ಯಾವ ವಿಚಾರನೇ ಗೊತ್ತಿಲ್ಲ ಕಣೋ. ಸುರಭಿ ನಿನ್ನ ಮಗಳು ಮಾತ್ರ ಅಲ್ಲ ಕಣೋ, ಅವಳ ರಕ್ತ ಸಂಬಂಧ ನಮ್ಮ ಜೊತೆನಲ್ಲೂ ಇದೆ. ಎಷ್ಟೇ ಆಗ್ಲಿ ಅವಳ ಮೈನಲ್ಲಿ ಹರಿತಾ ಇರೋದು ನಮ್ಮ ನಾಗವಂಶದ ರಕ್ತ. ನಮ್ಮ ಸಂಬಂಧಿಗಳ ಬಗ್ಗೆ ಹಾಗೆ ಸಾಧಿಸ್ತೀನೇನೋ ನಾನು. ಹೋಗಿ ಹೋಗಿ ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಲ್ಲೋ. ಯಾವತ್ತಿದ್ರೂ ನಾನು ನೀನು ಒಂದೇ. ಖಂಡಿತ ಇಲ್ಲ ದೊಡ್ಡಪ್ಪ. ಹೆಸರಿಗಷ್ಟೇ ನನ್ನ ನಿನ್ನ ಸಂಬಂಧ ಉಳ್ಕೊಂಡಿದೆ ದೊಡ್ಡಪ್ಪ. ನೀನ್ ಎಲ್ಲಿ ಯಾವಾಗ ಎಷ್ಟೆಷ್ಟು ಸರ್ತಿ ನನ್ನ ಬೆನ್ನ ಹಿಂದೆ ಕತ್ತಿ ಹಿರಿಯೋಕ್ ಮಾಡಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು.